ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಕತೆನ ಸಬ್ಸ್ಕ್ರೈಬ್ ಆಗದೆ ಹಾಗೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮೂಡುವುದೇ ಮೂಡಲ ಹೊನಲು ಕತೆಯ ಮುಂದಿನ ಅಧ್ಯಾಯ. ಮಂಚದ ಮೇಲೆ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿದ್ದವಳ ಕಣ್ಣುಗಳು ತುಂಬಿ ಹರಿಯುತ್ತಿತ್ತು. ಗಂಟೆಗಳಿಂದ ಒಂದೇ ಸಮನೆ ಅಳುತ್ತಲೇ ಇದ್ದಾಳೆ ಎನ್ನುವುದಕ್ಕೆ ಸಾಕ್ಷಿಯ ಹಾಗೆ ಅವಳ ಕೆನ್ನೆ, ಕತ್ತು, ದಿಂಬು ಎಲ್ಲವೂ ತೊಯ್ದು ತೊಪ್ಪೆಯಾಗಿತ್ತು. ಅವನ ಪ್ರೀತಿ ಇನ್ನೆಂದು ತನಗೆ ಸಿಗಲ್ವಾ ಎನ್ನುವ ಪ್ರಶ್ನೆಯೇ ಅವಳ ಹೃದಯವನ್ನು ಹಿಂಡಿದ ಹಾಗೆ ಆಗುತ್ತಿತ್ತು. ಮೌನವಾಗಿ ಅಳುತ್ತಾ ಮಲಗಿದ್ದವಳಿಗೆ ಏನು ಅನಿಸಿತೋ ಏನೋ, ಎದ್ದು ನೇರವಾಗಿ ಲಾವಣ್ಯಾಳ ರೂಮಿಗೆ ನಡೆದಳು ಭೂಮಿ. ಕಾಲು ಮೇಲೆ ಕಾಲು ಹಾಕಿ ಫೋನ್ ನೋಡುತ್ತಾ ತನ್ನ ರೂಮಿನಲ್ಲಿ ಕುಳಿತಿದ್ದ ಲಾವಣ್ಯಾಳ ಬಳಿ ಬಂದವಳೆ ಹಿಂದೂ ಮುಂದೂ ಯೋಚಿಸದೆ ಅವಳ ಕಾಲಿಗೆ ಬಿದ್ದಿದ್ದಳು ಭೂಮಿ. ಅಕ್ಕ ಪ್ಲೀಸ್, ಸೂರ್ಯ ಅವರೆಂದರೆ ನನಗೆ ಪ್ರಾಣ. ಅವರನ್ನು ಬಿಟ್ಟು ಬದುಕೋ ಶಕ್ತಿ ನಿಜವಾಗ್ಲೂ ನನಗಿಲ್ಲ. ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅವರನ್ನು. ವರ್ಷದಿಂದ ಅವ್ರ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀನಿ. ಈ ರೀತಿ ಕಾಯೋದ್ರ ಕಷ್ಟ ಏನು ಅನ್ನೋದು ನನಗಷ್ಟೇ ಗೊತ್ತು. ಆದರೆ ಅವರಿಗೆ ನಿಮ್ಮ ಮೇಲೆ ಇದ್ದ ಪ್ರೀತಿಯಿಂದಲೇ ಇಷ್ಟು ದಿನ ನನ್ನ ಪ್ರೀತಿನ ಒಪ್ಕೊಳ್ದೇ ಇರಲಿಲ್ಲ. ಆದರೆ ಇಂದಲ್ಲ ನಾಳೆ ಅವ್ರ ಮನಸ್ಸನ್ನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆಯಿಂದಲೇ ಬದುಕ್ತಾ ಇದ್ದೆ. ಆದರೆ ಈಗ ನೀವು ಬಂದು ನನ್ನ ನಂಬಿಕೆ ಜೊತೆಗೆ ಸೂರ್ಯ ಅವರನ್ನು ಕೂಡ ನನ್ನಿಂದ ದೂರ ಮಾಡ್ತಾ ಇದ್ದೀರ. ಅವ್ರು ಬೇಡ ಅಂತ ಅಷ್ಟೆಲ್ಲ ಅಂದು ಆಡಿ ಬಿಟ್ಟು ಹೋದ್ಮೇಲೆ ಕೂಡ ಈಗ ಮತ್ತೆ ಯಾಕೆ ಬಂದಿದ್ದೀರಾ ಅಕ್ಕ? ಸೂರ್ಯ ಅವರನ್ನು ಬಿಟ್ಟು ಹೋಗಬೇಕಾದ್ರೆ ನಿನ್ನ ಮೇಲೆ ನನಗಿದ್ದಿದ್ದು ಪ್ರೀತಿಯಲ್ಲ, ಬರೀ ಆಕರ್ಷಣೆ, ವ್ಯಾಮೋಹ ಅಷ್ಟೇ ಅಂತ ಹೇಳಿ ತಾನೆ ಇವರನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗಿದ್ದು. ಹೀಗಿರಬೇಕಾದ್ರೆ ಅವ್ರು ನಿಮಗೆ ಮೋಸ ಮಾಡಿದ್ರು ಅಂತ ಈಗ ಮತ್ತೆ ಸೂರ್ಯ ಅವ್ರ ಹಿಂದೆ ಬರೋದು ಎಸ್ ಸರಿ? ಆಗ ಇಲ್ಲದೆ ಇದ್ದಿದ್ದ ಪ್ರೀತಿ ಇನ್ನೊಬ್ಬನಿಂದ ಮೋಸ ಹೋದ್ಮೇಲೆ ಸಡನ್ನಾಗಿ ಹುಟ್ಟೋಕೆ ಹೇಗೆ ಸಾಧ್ಯ? ಅವಶ್ಯಕತೆಗೋ ಅನಿವಾರ್ಯತೆಗೋ ಹುಟ್ಟೋದಕ್ಕೆ ಪ್ರೀತಿ ಅನ್ನಲ್ಲ ಅಕ್ಕ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಅವರು ಕೂಡ ಜೀವನದಲ್ಲಿ ತುಂಬ ನೊಂದಿದ್ದಾರೆ. ಈಗಾದರೂ ಅವರು ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ನೀವು ಅವರಿಂದ ದೂರ ಹೋಗಬೇಕು. ಯಾರೂ ಕೂಡ ಹುಟ್ಟುತ್ತಲೇ ಕೆಟ್ಟವರಾಗಿ ಹುಟ್ಟಲ್ಲ. ಸಮಯ, ಸಂದರ್ಭ, ಪರಿಸ್ಥಿತಿ ಅವರನ್ನು ಕೆಟ್ಟವ್ರನ್ನಾಗಿ ಮಾಡುತ್ತೆ. ಇದೇ ಕಾರಣದಿಂದ ನೀವು ಸೂರ್ಯ ಅವರಿಗೆ ಅಷ್ಟೆಲ್ಲ ಮೋಸ ಮಾಡಿದ್ರು ನನಗೆ ನಿಮ್ಮ ಮೇಲೆ ಕೋಪ, ದ್ವೇಷ ಯಾವುದೂ ಇಲ್ಲ. ಆದರೆ ಇಷ್ಟೆಲ್ಲ ಆದಮೇಲೂ ಮತ್ತೆ ಅದೇ ತಪ್ಪನ್ನು ಮಾಡೋದು ಸರಿಯಲ್ಲ ಅಕ್ಕ. ಪ್ಲೀಸ್ ನನಗೆ ನಾನು ಸೂರ್ಯ ಅವರನ್ನು ಬಿಟ್ಕೊಟ್ಬಿಡಿ ಎಂದು ಗದ್ಗದಿತ ಧ್ವನಿಯಲ್ಲಿ ಕೇಳಿಕೊಂಡಿದ್ದಳು. ಅವಳ ಕಾಲಿಗೆ ಬಿದ್ದರೆ ತನಗೆ ಅವಮಾನವಾಗುತ್ತದೆ ಎನ್ನುವ ಯೋಚನೆಗಿಂತ ಸೂರ್ಯನನ್ನು ಪಡೆದುಕೊಳ್ಳಬೇಕು ಎನ್ನುವ ಹಂಬಲವೇ ಜಾಸ್ತಿ ಇತ್ತು ಭೂಮಿಯಲ್ಲಿ. ಆದರೆ ಇತ್ತ ಕಡೆ ಭೂಮಿ ಹಾಗೆ ಏಕಾಏಕಿ ಬಂದು ತನ್ನ ಕಾಲು ಹಿಡಿದಿದ್ದನ್ನು ನೋಡಿ ಲಾವಣ್ಯಗೆ ಆಶ್ಚರ್ಯದ ಜೊತೆಗೆ ನಗು ಕೂಡ ಬಂದಿತ್ತು. ಸೂರ್ಯ ತನ್ನನ್ನು ಮತ್ತೆ ಒಪ್ಪಿಕೊಂಡಿದ್ದಾನೆ ಎಂದು ಗೊತ್ತಾದ ಮೇಲೆ ತನ್ನ ಜೊತೆ ಕೂಗಾಡಿ, ಕಿರುಚಾಡಿ ಜಗಳ ಮಾಡಬಹುದು ಎಂದೇ ಅಂದುಕೊಂಡಿದ್ದು ಅವಳು. ಆದರೆ ಇದ್ಯಾವುದನ್ನೂ ಮಾಡದೆ ಕಾಲು ಹಿಡಿದು ಅಳುತ್ತಾ ಬೇಡಿದ್ದು ನಿಜವಾಗ್ಲೂ ಲಾವಣ್ಯಗೆ ಆಶ್ಚರ್ಯವಾಗುವಂತೆ ಮಾಡಿತ್ತು. ಇದರ ಜೊತೆಗೆ ಅವಳು ತನ್ನ ಹಾಗೂ ರಾಕೇಶ್ ವಿಷಯವನ್ನು ಮಾತಾಡಿದ್ದನ್ನು ಕೇಳಿದ ಮೇಲೆ ತಮ್ಮ 3 ಜನರ ವಿಷಯ ಕೂಡ ಇವಳಿಗೆ ಸೂರ್ಯ ಮೊದಲೇ ಹೇಳಿದ್ದಾನೆ ಅನ್ನೋದು ಅರ್ಥವಾಗಿತ್ತು. ಭೂಮಿ ಅಷ್ಟೆಲ್ಲ ಬೇಡಿಕೊಂಡರೂ ಲಾವಣ್ಯ ಸ್ವಲ್ಪವೂ ಕದಲದ ಹಾಗೆ ಕುಳಿತಲ್ಲೇ ಕುಳಿತಿದ್ದಳು. ಭೂಮಿಯ ಮಾತುಗಳಾಗಲಿ ಅವಳ ಕಣ್ಣೀರಾಗಲಿ ಅವಳ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ. ನೀನು ಸೂರ್ಯನನ್ನ ಪ್ರೀತಿ ಮಾಡ್ತಾ ಇದೀಯಾ ಭೂಮಿ? ಆದರೆ ಈ ವಿಷಯ ನನಗೀಗಲೇ ಗೊತ್ತಾಗಿದ್ದು ನೋಡು. ಹೀಗಿರುವಾಗ ನಾನು ನಿಮ್ಮ ಇಬ್ಬರು ಮಧ್ಯ ಬಂದಿದ್ದೀನಿ ಅಂತ ಅದು ಹೇಗೆ ಅನ್ಕೋತಾ ಇದೆಯಾ? ನೀನೇ ಹೇಳ್ತಾ ಇದೆಯಾ ಸೂರ್ಯ ನಿನ್ನ ಪ್ರೀತಿನ 1 ವರ್ಷ ಆದರೂ ಒಪ್ಕೊಂಡಿಲ್ಲ ಅಂತ. ಹೀಗಿರುವಾಗ ನಾನು ದೂರ ಹೋದ ತಕ್ಷಣ ಅವ್ನು ನೀನು ಒಪ್ಕೊಬಿಡ್ತಾನ? ನೀನು ಹೇಳ್ತಾ ಇರೋದ್ರಲ್ಲಿ ಸ್ವಲ್ಪನಾದರೂ ಲಾಜಿಕ್ ಇದೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಭೂಮಿ? ಸೂರ್ಯ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಮತ್ತೆ ನನ್ನ ಒಪ್ಕೊಂಡಿದ್ದಾನೆ. ನನಗೂ ಕೂಡ ನನ್ನ ತಪ್ಪಿನ ಅರಿವಾಗಿ ಸೂರ್ಯನ ಜೊತೆ ಚೆನ್ನಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದು ಗೊತ್ತಾದ ಮೇಲೂ ನೀನು ಸೂರ್ಯನನ್ನೇ ಪ್ರೀತಿ ಮಾಡಿ ಪಡ್ಕೊಳ್ಳೋಕೆ ನೋಡಿದರೆ
ಆಗ ನಮ್ಮಿಬ್ಬರು ಮಧ್ಯ ಬರೋದು ನೀನು, ನಾನಲ್ಲ. ಪ್ರೀತಿ ಅನ್ನೋದು ಇಬ್ಬರು ಕಡೆಯೂ ಇರಬೇಕು, ನಮ್ಮ ಹಾಗೆ ಗೆಂದಳು ಲಾವಣ್ಯ. ಸೂರ್ಯ ಅವರಲ್ಲಿ ಕ್ಷಮಿಸೋ ಗುಣ ಖಂಡಿತವಾಗಿಯೂ ಇದೆ. ಇದೇ ಕಾರಣದಿಂದ ನಿಮ್ಮೆಲ್ಲ ತಪ್ಪನ್ನು ಕ್ಷಮಿಸಿರ್ಬೋದು, ಅದನ್ನು ನಾನು ಒಪ್ಕೋತೀನಿ. ಆದರೆ ಮತ್ತೊಮ್ಮೆ ನಿಮ್ಮನ್ನು ನಂಬಿ ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಂಬಲ್ಲ. ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇತ್ತು ಅನ್ನೋದೇನೋ ನಿಜ. ಆದರೆ ನೀವೀಗ ಇನ್ನೊಬ್ಬನ ಹೆಂಡತಿ, ಜೊತೆಗೆ ಅವನ ಮಗುವಿಗೆ ತಾಯಿ ಕೂಡ ಆಗ್ತಾ ಇದ್ದೀರಾ ಅಂತ ಗೊತ್ತಿದ್ದು ಅವ್ರು ನಿಮ್ಮನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನೀವು ನನ್ನ ನಂಬಿಸೋಕೆ ಹೇಳ್ತಾ ಇರೋ ಸುಳ್ಳು ಎಂದು ಹೇಳಿದ ಭೂಮಿಯ ಮಾತಿನಲ್ಲಿ ಸೂರ್ಯನ ಮೇಲೆ ಅಪಾರ ನಂಬಿಕೆ ಇತ್ತು. ಜೊತೆಗೆ ಅವನ ವ್ಯಕ್ತಿತ್ವದ ಬಗ್ಗೆ ಸ್ಪಷ್ಟ ಕನ್ನಡಿಯಂತೆ ಹೇಳಿದಳು. ಕೇವಲ ಒಂದೇ ಒಂದು ವರ್ಷದಲ್ಲಿ ಇಷ್ಟು ಸರಿಯಾಗಿ ಅವನನ್ನು ಅರ್ಥ ಮಾಡಿಕೊಂಡಿರುವವಳನ್ನು ನೋಡಿ ಹುಬ್ಬೇರಿಸಿದಳು ಲಾವಣ್ಯ. ನೋಡಿ, ವಯಸ್ಸಲ್ಲಿ ನಾನು ನಿಮಗಿಂತ ಚಿಕ್ಕವಳೇ ಇರ್ಬೋದು, ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗದೇ ಇರೋಷ್ಟು ದಡ್ಡಿಯಂತೂ ಅಲ್ಲ. ಸೂರ್ಯ ಅವರನ್ನು ಬಿಟ್ಟು ದುಡ್ಡಿನ ಆಸೆಗೆ ರಾಕೇಶ್ ಸರಿ ಇಲ್ಲ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದು ನಿಮಗೆ ಮೊದಲೇ ಗೊತ್ತಿದ್ರೂ ಕೂಡ ಅವನನ್ನೇ ಮದುವೆ ಆದ್ರಿ. ಇದರ ಅರ್ಥ ಅವನ ಕೆಟ್ಟತನವನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆದ್ರಿ ಅಂತಾನೆ ಅಲ್ವಾ? ಹೀಗಿರುವಾಗ ಅವನಿಗೆ ಇನ್ನೊಬ್ಳ ಜೊತೆ ಸಂಬಂಧ ಇದೆ ಅಂತ ಬಿಟ್ಟು ಬಂದಿದ್ದು ಎಷ್ಟು ಸರಿ? ಗಂಡ ಇನ್ನೊಬ್ಳ ಜೊತೆ ಸಂಬಂಧ ಇಟ್ಕೊಂಡಿದ್ರೂ ಹೆಂಡತಿಯಾಗಿ ನೋಡಿಕೊಂಡು ಸುಮ್ಮನೆ ಇರಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಮದುವೆ ಆದಮೇಲೆ ಇನ್ನೊಬ್ಳು ಹಿಂದೆ ಹೋಗದ ರೀತಿ ಬದಲಾಯಿಸ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಆ ಕರ್ತವ್ಯನ ನೀವು ಸರಿಯಾಗಿ ನಿಭಾಯಿಸ್ದೆ ಗಂಡನನ್ನು ಬಿಟ್ಟು ಬಂದಿದ್ದು ನಿಮ್ಮದೇ ತಪ್ಪು. ಕಟ್ಕೊಂಡು ಗಂಡನನ್ನು ಬಿಟ್ಟು ಬಂದ ಮೇಲೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಿಮ್ಮ ಅನಿವಾರ್ಯತೆಗೆ ಮತ್ತೆ ಸೂರ್ಯನನ್ನೇ ಹುಡ್ಕೊಂಡು ಬಂದಿರೋದು ಅದಕ್ಕಿಂತ ದೊಡ್ಡ ತಪ್ಪು ಎಂದು ಕೋಪದಲ್ಲಿಯೇ ಗುಡುಗಿದಳು ಭೂಮಿ. ಲಾವಣ್ಯಳ ಮಾತುಗಳನ್ನು ಕೇಳಿದ ಮೇಲೆ ಇಷ್ಟು ಹೊತ್ತು ಇದ್ದ ಬೇಸರ, ನೋವು, ಸಂಕಟ ದೂರವಾಗಿ ಕೋಪವಷ್ಟೇ ಆವರಿಸಿತು ಅವಳ ಮುಖದಲ್ಲಿ. ತನ್ನ ಎದುರೇ ತನ್ನ ತಪ್ಪುಗಳನ್ನು ಏರು ಧ್ವನಿಯಲ್ಲಿ ಹೇಳಿದ್ದನ್ನು ಕೇಳಿ ಲಾವಣ್ಯಗೆ ಉರಿದು ಹೋಗಿತ್ತು. ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಹೇಳೋಕೆ ನೀನು ಯಾರೇ? ನನ್ನ ಲೈಫ್ ನನ್ನಿಷ್ಟ, ನನಗಿಷ್ಟ ಬಂದ ಹಾಗೇ ನಾನು ಇರೋದು. ಅಷ್ಟಕ್ಕೂ ಸೂರ್ಯನ ಜೀವನದಲ್ಲಿ ನಾನೇ ಮೊದಲು ಬಂದಿದ್ದು, ಹಾಗಾಗಿ ಅವನು ನನಗೆ ಸೇರಬೇಕು, ನೀನಲ್ಲ. ನಿನ್ನೊಂತೊಳು 10 ಜನ ಬಂದರೂ ಅವನನ್ನು ನಾನು ಯಾರಿಗೂ ಬಿಟ್ಕೊಡಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಕೇಳು. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಸೂರ್ಯನಿಗೆ ಸಿಗಲ್ಲ. ಸುಮ್ಮನೆ ಅವನ ಬಗ್ಗೆ ಕನಸು ಕಾಣೋದನ್ನು ಬಿಟ್ಟು ನಿನ್ನ ಜೀವನನ ನೀನು ನೋಡ್ಕೊ ಎಂದು ಅಲ್ಲಿಂದ ಎದ್ದು ಹೋಗೋಕೆ ನೋಡಿದವಳನ್ನು ಭೂಮಿಯ ಮಾತುಗಳು ತಡೆದು ನಿಲ್ಲಿಸಿದವು. ಅವರು ಪ್ರೀತಿಸಿದ ಮೊದಲ ವ್ಯಕ್ತಿ ನಾನು ಆಗಿರದೇ ಇರ್ಬೋದು, ಆದರೆ ಅವ್ರು ಪ್ರೀತಿಸೋ ಕಡೆ ವ್ಯಕ್ತಿ ನಾನೇ ಆಗಿರ್ತೀನಿ. ಈ ಮಾತನ್ನ ಸರಿಯಾಗಿ ನೆನ್ಪಿಟ್ಕೊ. ಇದು ಒಂದಲ್ಲ ಒಂದಿನ ನಡೆಯುತ್ತೆ. ಆವತ್ತು ನೀನಾಡ್ತಾ ಇರೋ ಅರ್ಥವಿಲ್ಲದ ಮಾತುಗಳಿಗೆ ಉತ್ತರ ಸಿಗುತ್ತೆ ಎಂದು ದೃಢವಾಗಿ ಹೇಳಿ ಹೊರಗೆ ಬಂದಿದ್ದಳು ಭೂಮಿ. ಅದೊಂದು ರೀತಿ ಲಾವಣ್ಯಕ್ಕೆ ಸವಾಲು ಹಾಕಿದ ರೀತಿಯಲ್ಲಿಯೇ ಇತ್ತು. ಓ, ನನಗೆ ಸವಾಲು ಹಾಕ್ತಾ ಇದೆಯಾ? ಈ ಲಾವಣ್ಯ ಮುಂದೆ ನೀನು ಏನೇನೂ ಅಲ್ಲ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಅರ್ಥ ಮಾಡಿಸ್ತೀನಿ. ನಿನ್ನ ಮೇಲೆ ಅವನಿಗೆ ಪ್ರೀತಿ ಆಗೋದು ಆಗಿರಲಿ, ಈಗ ಇರೋ ಫ್ರೆಂಡ್ಶಿಪ್ ಕೂಡ ಇಲ್ಲದೆ ಇರೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಲಾವಣ್ಯನೇ ಅಲ್ಲ ಎಂದು ತುಟಿ ಕೊಂಕಿಸಿ ನಕ್ಕು ಭೂಮಿ ಹೋಗೋದನ್ನೇ ನೋಡುತ್ತಾ ತನ್ನಲ್ಲೇ ಹೇಳಿಕೊಂಡಿದ್ದಳು ಲಾವಣ್ಯ. ಲಾವಣ್ಯಳ ಜೊತೆ ಮಾತು ಮುಗಿಸಿದ ಮೇಲೆ ಸೀತಾ ಅವರ ಮಡಿಲಿನಲ್ಲಿ ಬಂದು ಮಲಗಿದ ಭೂಮಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳ ಅಳುವಿನ ತೀವ್ರತೆಗೆ ಭೂಮಿಯ ಮೈಯೆಲ್ಲ ನಡುಗುತ್ತಿತ್ತು. ಕಣ್ಣೀರಿಂದ ಸೀತಾ ಅವರ ಮಡಿಲು ತೊಯ್ದು ಹೋಗಿತ್ತು. ಮನಸ್ಸಿನಲ್ಲಿ ಇದ್ದ ದುಃಖವನ್ನೆಲ್ಲ ಅಳುವಿನ ಮೂಲಕ ಹೊರ ಹಾಕುತ್ತಿದ್ದಳು. ಆದರೆ ಅವಳ ಅಳುವನ್ನು ನೋಡಿಯೂ ಸೀತಾ ಅವರು ಏನೂ ಹೇಳಲಿಲ್ಲ, ಕೇಳಲಿಲ್ಲ. ಯಾಕೆಂದರೆ ಭೂಮಿ ಅಳುವಿಗೆ ಕಾರಣ ಅವರಿಗೂ ತಿಳಿದಿತ್ತು. ಲಾವಣ್ಯ ಹಾಗೂ ಭೂಮಿ ಇಬ್ಬರ ಮಾತುಗಳನ್ನು ಅವರು ಸಹ ಕೇಳಿಸಿಕೊಂಡಿದ್ದರು. ಸುಮಾರು ಸಮಯ ಹಾಗೆ ಅತ್ತ ಮೇಲೆ ಮನಸ್ಸು ತಹಬದಿಗೆ ಬಂದಿತ್ತು. ಎದ್ದು ಕುಳಿತವಳು, ಸಾರಿ ಆಂಟಿ, ಮನೆಯವರ ನೆನಪಾಗಿತ್ತು ಎಂದು ಸುಳ್ಳು ಹೇಳಿ ಅಲ್ಲಿಂದ ಎದ್ದು ಹೋಗಲು ನೋಡಿದಳು ಭೂಮಿ. ಪುಟಾಣಿ, ನೀನು ಮತ್ತು ಲಾವಣ್ಯ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ನನ್ನ ಸಮಾಧಾನಕ್ಕೋಸ್ಕರ ಈಗ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಎಂದು ಅವಳ ತಲೆ ಸವರಿ ಹೇಳಿದರೆ
ತಲೆ ತಗ್ಗಿಸಿ ಕುಳಿತಳು. ನೀನು ಸೂರ್ಯನನ್ನು ಪ್ರೀತಿ ಮಾಡ್ತಾ ಇರ್ಬೋದು ಅನ್ನೋ ಅನುಮಾನ ಈ ಮೊದಲೇ ನನಗಿತ್ತು. ಆದರೆ ಖಾತ್ರಿಯಾಗದೆ ಕೇಳೋದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಆದರೆ ಈಗಾಗಲೇ ಸೂರ್ಯನಿಗೆ ಮದುವೆ ಆಗಿರ್ಬೋದು ಅನ್ನೋ ಕಲ್ಪನೆ ನನಗೆ ನಿಜವಾಗ್ಲೂ ಇರಲಿಲ್ಲ. ಈ ಒಂದು ವಿಷಯಕ್ಕೆ ಅವನನ್ನು ಪ್ರೀತಿ ಮಾಡಬೇಡ ಅಂತ ನಾನು ಹೇಳಲ್ಲ. ಹೇಳಿದ್ರು ಈಗ ನೀನು ಕೇಳೋ ಸ್ಥಿತಿಲಿ ಇಲ್ಲ ಅನ್ನೋದು ಅವನಿಗೋಸ್ಕರ ಲಾವಣ್ಯ ಕಾಲಿಗೆ ಬಿದ್ದೆಯಲ್ಲ, ಆಗಲೇ ಅರ್ಥ ಆಯಿತು. ಅವನಿಗೋಸ್ಕರ ಈ ಥರ ಅಳ್ತಾ ಇದೆಯಲ್ಲ, ಅದರಲ್ಲೇ ಅವನ ಮೇಲೆ ನಿನಗೆ ಇರೋ ಪ್ರೀತಿ ಎಷ್ಟು ಗಾಢವಾಗಿದೆ ಅನ್ನೋದು ಕೂಡ ಗೊತ್ತಾಯಿತು. ಆದರೆ ಒಂದು ವಿಷಯ ಕೇಳಬೇಕಾಗಿತ್ತು. ಲಾವಣ್ಯಾಳೆ ಸೂರ್ಯನ ಮೊದಲ ಹೆಂಡತಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಕೇಳಿದರು. ಇಲ್ಲ ಆಂಟಿ, ಅವ್ರ ಹೆಸರು ಲಾವಣ್ಯ ಅಂತ ಅಷ್ಟೇ ಗೊತ್ತಿತ್ತು. ಆದರೆ ಅವ್ರು ಬಂದ ಮೇಲೇ ಇವ್ರ ಮುಖ ನೋಡಿದ್ದು ನಾನು ಎಂದಾಗ ನಿಟ್ಟುಸಿರು ಬಿಟ್ಟರು. ಈಗ ಇವಳು ಬಂದಮೇಲೆ ನಿನ್ನ ಪ್ರೀತಿ ನಿನಗೆ ಸಿಗಲ್ಲ ಅಂತ ಭಯ ಆಗ್ತಾ ಇದೆಯಾ ಕೇಳಿದರು ಅವಳ ಮುಖ ಸವರಿ. ನನಗೆ ನನ್ನ ಪ್ರೀತಿ ಸಿಗಲ್ಲ ಅನ್ನೋ ಭಯ ಅಲ್ಲ ಆಂಟಿ. ಈ ಲಾವಣ್ಯ ಸರಿ ಇಲ್ಲ. ಹೊರಗೊಂದು ಒಳಗೊಂದು ಇಟ್ಕೊಂಡು ಅವಶ್ಯಕತೆಗೆ ತಕ್ಕ ಹಾಗೆ ಚೇಂಜ್ ಆಗ್ತಾಳೆ. ಇವಳನ್ನು ನಂಬೋಕೆ ಆಗಲ್ಲ. ನಿಜ ಹೇಳ್ತೀನಿ ಆಂಟಿ, ಒಂದು ವೇಳೆ ಸೂರ್ಯ ಅವರು ಪ್ರೀತಿಸಿದ ವ್ಯಕ್ತಿ ಒಳ್ಳೆಯವಳಾಗಿದ್ದು ಯಾವುದೋ ಅನಿವಾರ್ಯತೆಯಿಂದ ದೂರ ಆಗಿ ಈಗಿಬ್ಬರು ಒಂದಾಗೋ ಸಂದರ್ಭ ಬಂದಿದ್ರೆ ಖಂಡಿತವಾಗಿಯೂ ಅವರಿಬ್ಬರು ಮಧ್ಯ ಹೋಗ್ತಾ ಇರಲಿಲ್ಲ ನಾನು. ನನಗೆ ನನ್ನ ಪ್ರೀತಿ ಸಿಗಲಿಲ್ಲ ಅಂದರು ಸೂರ್ಯ ಅವರಿಗಾದರೂ ಅವ್ರು ಪ್ರೀತಿಸಿದ ಹುಡುಗಿ ಸಿಕ್ಕಿದ್ಲು ಅಂತ ಖುಷಿಯಿಂದಲೇ ಅವರನ್ನು ಬಿಟ್ಕೊಡ್ತಿದ್ದೆ. ಆದರೆ ಇಲ್ಲಾಗ ಆಗ್ತಾ ಇಲ್ಲ. ಲಾವಣ್ಯಳ ಮನಸ್ಸಲ್ಲಿ ಸೂರ್ಯ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಅದು ಇವತ್ತಿನ ಅವಳ ಪ್ರತಿ ಮಾತಿನಲ್ಲೂ ಎದ್ದು ಕಾಣ್ತಿತ್ತು. ತನ್ನ ಅವಶ್ಯಕತೆಗೆ ಅವರನ್ನು ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವ್ರ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾಳೆ. ಇವರನ್ನು ಬಿಟ್ಟೋಗೋಕ್ಕೂ ಮೊದಲು ಇದೇ ಕೆಲಸ ಮಾಡಿದ್ದು ಇವಳು. ಈಗಲೂ ಅದನ್ನೇ ಬೇರೆ ರೀತಿ ಮಾಡ್ತಾ ಇದ್ದಾಳಷ್ಟೆ. ಈಗ ಸೂರ್ಯ ಅವರು ಲಾವಣ್ಯನ ಒಪ್ಕೊಂಡಿಲ್ಲ ಅಂದರೂ ಕೂಡ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಅಂತೂ ಇದ್ದೇ ಇದೆ. ಇದನ್ನೇ ಇಟ್ಕೊಂಡು ಸೂರ್ಯ ಅವ್ರ ಮನಸ್ಸಿನ ಜೊತೆ ಆಟ ಆಡೋ ಪ್ರಯತ್ನ ಅವಳ ಕಡೆಯಿಂದ ಆಗ್ತಾ ಇದೆ. ಇದೇ ಮುಂದುವರೆದ್ರೆ ಅವ್ರ ಮನಸ್ಸನ್ನು ಪೂರ್ತಿಯಾಗಿ ಚೇಂಜ್ ಮಾಡಿದ್ಲು ಹೇಳೋಕ್ಕಾಗಲ್ಲ. ಸೂರ್ಯ ಅವರು ಇವಳನ್ನು ಬಿಟ್ಟು ಇಲ್ಲಿಗೆ ಬಂದಾಗ ಎಷ್ಟು ನೋವಲ್ಲಿದ್ದರು, ಮಂಕಾಗಿದ್ರು, ಖಿನ್ನತೆಗೆ ಒಳಗಾಗಿದ್ರು ಅನ್ನೋದನ್ನು ನಾನು ನೋಡಿದ್ದೀನಿ. ಅದರಿಂದ ಚೇತರಿಸ್ಕೊಳ್ಳೋಕೆ ಇಷ್ಟು ದಿನಗಳವರೆಗೂ ಕಷ್ಟಪಟ್ಟಿದ್ದಾರೆ. ಆದರೆ ಈಗ ಮತ್ತೆ ಅವಳಿಂದ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ, ಎಲ್ಲಿ ಮೋಸ ಆಗುತ್ತೋ, ಇವಳಿಂದಾಗಿ ಮತ್ತೆ ಎಲ್ಲಿ ಹೋಗ್ತಾರೋ ಅನ್ನೋ ಭಯನೇ ಜಾಸ್ತಿ ಕಾಡ್ತಾ ಇರೋದು ನನಗೆ ಎಂದು ಅವಳ ಆತಂಕವನ್ನು ಹೇಳಿಕೊಂಡಿದ್ದಳು. ಮತ್ತೀಗ ಏನು ಮಾಡಬೇಕು ಅಂತ ಇದ್ದೀಯಾ ಪುಟಾಣಿ? ಇದಕ್ಕೆ ಪರಿಹಾರ ಏನು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಆಂಟಿ. ಹೇಗಾದರೂ ಮಾಡಿ ಸೂರ್ಯ ಅವರಿಗೇನೆ ಅವಳ ಬಗ್ಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಆದರೆ ನನ್ನ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಲಾವಣ್ಯ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳಿದುಬಿಟ್ರೆ ಅನ್ನೋ ಭಯ ನನಗೆ ಎಂದು ತಲೆ ತಗ್ಗಿಸಿ ವೇದನೆಯಲ್ಲಿಯೇ ಹೇಳಿದಳು. ಹಾಗಂತ ಸುಮ್ಮನೆ ಇದ್ರೂ ತಪ್ಪಾಗುತ್ತೆ. ಸಮಯ ನೋಡಿಕೊಂಡು ಸೂರ್ಯನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಕು ಎಂದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದಳು ಭೂಮಿ. ಇವರಿಬ್ಬರು ಇದರ ಬಗ್ಗೆ ಚರ್ಚೆ ಮಾಡುವಷ್ಟರಲ್ಲಿ ಇವರಿಗಿಂತ ಅದಾಗಲೇ ಲಾವಣ್ಯ ಒಂದು ಹೆಜ್ಜೆ ಮುಂದೆ ಹೋಗಿಯಾಗಿತ್ತು. ಸೂರ್ಯ, ನಾನೇ ನಿನ್ನ ಮೊದಲ ಹೆಂಡತಿ ಅಂತ ಭೂಮಿಗೆ ಹೇಳಿದ್ದೀಯಾ? ಕೋಪದಲ್ಲೇ ಸೂರ್ಯನನ್ನು ಪ್ರಶ್ನಿಸಿದಳು ಲಾವಣ್ಯ. ಇಲ್ಲ, ಹೇಳಿಲ್ಲ. ಆದರೆ ಅವರಿಂದ ಮುಚ್ಚಿಡೋ ಉದ್ದೇಶ ಕೂಡ ಇಲ್ಲ. ಹೇಳೋ ಸಂದರ್ಭ ಬಂದಾಗ ಖಂಡಿತ ಹೇಳ್ತೀನಿ ಎಂದನು. ಅವನ ಮಾತು ನೇರವಾಗಿತ್ತು. ಹೇಳೋಕೆ ಇನ್ನೇನು ಉಳಿದಿದೆ? ಅದಾಗಲೇ ಅವಳಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಇಷ್ಟು ದಿನ ಅಕ್ಕ ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಕರಿತಿದ್ದವಳು ಇವತ್ತು ನನ್ನ ಮೇಲೆ ಕೂಗಾಡಿ ಜಗಳ ಕೂಡ ಮಾಡಿದ್ಲು ಗೊತ್ತಾ? ಸೂರ್ಯ ನನ್ನೋರು, ನನಗೆ ಮಾತ್ರ ಸ್ವಂತದವರು. ನಮ್ಮಿಬ್ಬರು ಮಧ್ಯೆ ಯಾರೇ ಬಂದರೂ ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ಅವ್ರ ಜೀವನದಿಂದ ದೂರ ಹೋಗಿದ್ದೋಳು ಮತ್ತೆ ಯಾಕೆ ಬಂದಿದೀಯಾ? ನಿನ್ನ ಗಂಡ ಸರಿ ಇಲ್ಲ ಅಂದರೆ ಅದು ನಿನ್ನ ಕರ್ಮ, ಹೇಗಾದರೂ ಹಾಳಾಗೋಗು. ಅದನ್ನ ಬಿಟ್ಟು ಸೂರ್ಯ ಅವರನ್ನು ಮತ್ತೆ ಪಡೆಯೋಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಇಷ್ಟು ದಿನ ಸೂರ್ಯ ಅವರಿಗೋಸ್ಕರ ನನಗೆ ಯಾರೂ ಇಲ್ಲ, ನಾನು ಅನಾಥೆ ಅಂತ ನಾಟಕ ಮಾಡಿಕೊಂಡು ಇಲ್ಲಿ ಇದ್ದೀಯಾ ಅಂತ ಗೊತ್ತು. ಆದರೆ ಮತ್ತೆ ಇದೇ ನಾಟಕನ ಮುಂದುವರ್ಸೋಕೆ ನಾನು ಬಿಡಲ್ಲ. ನಾನು ಕೊಟ್ಟ ದುಡ್ಡನ್ನು ವಾಪಸ್ ಕೊಟ್ಟು ನಾಳೆನೇ ಮನೆ ಬಿಟ್ಟು ಹೋಗ್ತಾ ಇರು. ನೀನು ಇಲ್ಲಿಂದ ದೂರ ಹೋದ್ರೇ ನನಗೆ ಸೂರ್ಯ ಅವರನ್ನು ಪಡ್ಕೊಳ್ಳೋಕ್ಕೆ ಆಗೋದು ಅಂತ ನನಗೆ ಧಮಕಿ ಹಾಕಿದ್ಲು ಸೂರ್ಯ. ನೋಡೋಕೆ ತುಂಬ ಒಳ್ಳೆ ಹುಡುಗಿ, ಸಾಧು ಥರ ಇದ್ದಾಳೆ ಅಂತ ಇಷ್ಟು ದಿನ ನನ್ನ ತಂಗಿ ಥರ ಟ್ರೀಟ್ ಮಾಡ್ತಾಯಿದ್ದೆ. ಆದರೆ
ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಂದು ಅವನ ಮುಂದೆ ಕಣ್ಣೀರು ಹಾಕಿದಳು. ಲಾವಣ್ಯ, ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅವರೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಭೂಮಿ ಹೀಗೆಲ್ಲ ಅಂದಿದ್ದಾರೆ ಅಂತ ನಾನಷ್ಟೇ ಅಲ್ಲ, ಅವ್ರ ಬಗ್ಗೆ ಗೊತ್ತಿರೋ ಯಾರು ನಿನ್ನ ಮಾತನ್ನ ನಂಬಲ್ಲ. ಭೂಮಿಯವರು ನನ್ನ ಜೊತೆ ಕ್ಲೋಸ್ ಆಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಿನಗೆ ಅವ್ರು ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಸುಳ್ಳು ಹೇಳ್ತಾ ಇದೀಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಇರೋಷ್ಟು ದಡ್ಡ ಅಲ್ಲ ನಾನು. ಮನಸ್ಸು ಕೆಡಿಸೋ ಕೆಲಸ ಮಾಡಬೇಡ, ಹೋಗಿಲ್ಲಿಂದ ಎಂದು ಅವಳ ಮಾತು ನಂಬದೆ ಅಸಮಾಧಾನದಿಂದ ರೇಗಿದ. ಲಾವಣ್ಯ ಬಂದ ದಿನದಿಂದ ಒಂದಲ್ಲ ಒಂದು ವಿಷಯಕ್ಕೆ ಸೂರ್ಯನ ನೆಮ್ಮದಿ ಹಾಳಾಗುತ್ತಿತ್ತು. ಸೂರ್ಯ, ಭೂಮಿ ಇಷ್ಟು ದಿನ ನಿನ್ನ ಕಣ್ಣಿಗೆ ಒಳ್ಳೆಯವಳಾಗಿ ಕಾಣಿಸಿರ್ಬೋದು, ಯಾಕಂದರೆ ಕೆಟ್ಟವಳಾಗೋ ಸಂದರ್ಭ ನಿಮ್ಮ ಮಧ್ಯ ಬಂದಿರಲೇ ಇಲ್ಲ. ಆದರೆ ಈಗ ಅವಳು ಇನ್ನೊಂದು ಮುಖ ಹೊರಗೆ ಬರ್ತಾ ಇದೆ. ಆದರೆ ಅದನ್ನು ನೀನು ನಂಬ್ತಿಲ್ಲ ಅಷ್ಟೆ. ಪ್ರೀತಿ ಅನ್ನೋ ವಿಷಯ ಬಂದರೆ ತಮ್ಮ ಪ್ರೀತಿನ ಪಡ್ಕೊಳ್ಳೋಕೆ ಎಲ್ಲರೂ ಕೆಟ್ಟೋರು ಆಗೇ ಆಗ್ತಾರೆ. ಸೂರ್ಯ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಸೂರ್ಯನಿಂದ ದೂರ ಹೋಗಲಿಲ್ಲ ಅಂದರೆ ನಿನ್ನ ಸಾಯಿಸೋಕ್ಕೂ ಹಿಂದು ಮುಂದೆ ಯೋಚಿಸಲ್ಲ ಅಂತ ಕೂಡ ಹೇಳಿದ್ಲು. ಇದನ್ನೆಲ್ಲ ಇವತ್ತು ನಿನ್ನ ನಂಬಿಸೋಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅನಿಸ್ಬೋದು. ಆದರೆ ಮುಂದೊಂದು ದಿನ ನನಗೋ ಅಥವಾ ನನ್ನ ಮಗುಗೋ ಅವಳಿಂದ ಏನಾದರೂ ತೊಂದರೆ ಆದಾಗ ನಿನಗೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಲಿಲ್ಲ ಅಂದರೆ ಸಾಕು ಎಂದು ಕಣ್ಣೀರು ಒರೆಸಿಕೊಂಡು ಬಂದು ಬಿಟ್ಟಳು. ಅವಳು ಹೋಗೋದನ್ನೇ ನೋಡುತ್ತಾ ನಿಂತ ಸೂರ್ಯ, ನಂಬಿಕೆ ಅನ್ನೋ ವಿಷಯಕ್ಕೆ ಬಂದರೆ ನಿನಗಿಂತ ನಾನು ಜಾಸ್ತಿ ಭೂಮಿಯವರನ್ನೇ ನಂಬೋದು. ಅವರಿಗೇನಾದರೂ ತೊಂದರೆ ಆದರೆ ಅವರಿಗೆ ಅವರೇ ನೋವು ಮಾಡ್ಕೊಳ್ತಾರೋ ಹೊರತು ತನ್ನಿಂದ ಬೇರೆಯವರಿಗೆ ನೋವು ಮಾಡೋ ಮನಸ್ಥಿತಿ ಅವರಿಗಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಬದಲಾಗೋಕೆ ಅವರು ಲಾವಣ್ಯ ಅಲ್ಲ, ಭೂಮಿ ಎಂದು ತನ್ನಲ್ಲೇ ಹೇಳಿಕೊಂಡಿದ್ದ ಸೂರ್ಯ. ಮುಂದುವರಿಯುವುದು.